ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 3 ವೇರಿಯಬಲ್ ಕೆ ಮ್ಯಾಪ್ ಪ್ರಾಬ್ಲಮ್ನ ಡಿಜಿಟಲ್ ಲಾಜಿಕ್ ಡಿಸೈನಲ್ಲಿ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸಿಂಪಲ್ ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ. ಅವಾಗ ಈ ಪ್ರಾಬ್ಲಮ್ಗಳು ಯಾವುದೇ ಪ್ರಾಬ್ಲಮ್ ಬರಲಿ 3 ವೇರಿಯಬಲ್ ಕೆ ಮ್ಯಾಪ್ ಮೇಲೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. 3 ಪ್ರಾಬ್ಲಮ್ನ ತೊಗೊಂಡಿದ್ದೀನಿ. ಮೊದಲನೇ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ನೋಡಿ, ಎ ಬಿ ಸಿ. ಸೊ ಟೋಟಲ್ ಎಷ್ಟು ವೇರಿಯಬಲ್? 3 ವೇರಿಯಬಲ್. ಈ ವೇರಿಯಬಲ್ಗಳು ಯಾವುದಾದ್ರೂ ಆಗಿರ್ಬೋದು, ಎಕ್ಸ್ ವೈ ಝೆಡ್, ಎ ಬಿ ಸಿ, ಇ ಎಫ್ ಜಿ, ಎನಿಥಿಂಗ್ ಆ ರೀತಿ. ಸೊ 3 ವೇರಿಯಬಲ್ ಕೆ ಮ್ಯಾಪ್ನ ಯಾವ ರೀತಿ ಬಿಡಿಸ್ತೀರಾ? 3 ವೇರಿಯಬಲ್ ಕೆ ಮ್ಯಾಪ್ ಅಂದರೆ 2 ಪವರ್ 3. ಸೊ 2 ಪವರ್ 3 ಅಂದರೆ ಎಷ್ಟು? 8 ಬಾಕ್ಸಸ್ಗಳು ಬರಬೇಕು. ಈಗ 8 ಬಾಕ್ಸಸ್ ಆಗಿದೆ. ಯಾವ ರೀತಿ ಫಿಲ್ ಮಾಡ್ತೀನಿ ಅಂತಂದ್ರೆ, ಮೊದಲನೇ ವೇರಿಯಬಲ್ ನಾನು ಈ ಕಡೆ ತಗೊಳ್ತೀನಿ, ಮತ್ತೆ 2 ವೇರಿಯಬಲ್ಗಳನ್ನ ಈ ಸೈಡ್ ತಗೊಳ್ತೀನಿ. ಟೋಟಲ್ ಎಷ್ಟಾಯ್ತು? 3 ವೇರಿಯಬಲ್ಸ್ ಆಯ್ತು. ಒಂದೇ ಒಂದು ವೇರಿಯಬಲ್ ಇರೋದ್ರಿಂದ ಈ ಕಡೆ ಸೈಡು ಪಾಸಿಬಿಲಿಟಿ ಅಂದ್ರೆ ಪಾಸಿಬಲ್ ಕಾಂಬಿನೇಷನ್ಸ್ ಏನಾಗುತ್ತೆ? 0 ಅಥವಾ 1. 2 ವೇರಿಯಬಲ್ ಇರೋದ್ರಿಂದ ಪಾಸಿಬಲ್ ಕಾಂಬಿನೇಷನ್ಸ್ ಏನಾಗುತ್ತೆ? 0 0 0 1. ಇವಾಗ ಏನ್ ಮಾಡಬೇಕು? 1 ಬಾಕ್ಸ್ ನ ಜಂಪ್ ಮಾಡಿ ಬರೀಬೇಕು. 1 0 ಮತ್ತೆ 1 1. 0 0 0 1 1 0 1 1. ಈಗ ಏನ್ ಮಾಡಿ? ಇಂಡೆಕ್ಸ್ ಮಾಡಿ. ಈ ಒಂದು ಬಾಕ್ಸ್ಗಳೇನಿದೆಯಲ್ಲ ಇದಕ್ಕೆ ಇಂಡೆಕ್ಸ್ ಮಾಡಬೇಕು. 0 1. ಇಲ್ಲೇನ್ ಮಾಡಿದ್ವಿ ನಾವು? 0 1 ಆದ್ಮೇಲೆ 1 0 ಈ ಕಡೆ ಜಂಪ್ ಆದ್ವಲ್ವಾ? ಸೊ ಏನ್ ಮಾಡಬೇಕು? ಇಂಡೆಕ್ಸ್ ನ ಇಲ್ಲಿ ಬರೀಬೇಕು. 2 3 4 5 6 7. ಈಗ ಇಷ್ಟ ಆಯ್ತು. ಇವಾಗ ಏನ್ ಮಾಡಬೇಕು? ಅವ್ರು ಏನ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ? 1 3 5. ಸೊ 1 ಏನಿದೆ? 1 3 ಮತ್ತೆ 5ಗೆ 1 ಅಂತ ಬರೀಬೇಕು. ಅವ್ರು ಯಾವ ಡಿಜಿಟ್ಗಳನ್ನ ಕೊಟ್ಟಿಲ್ಲ, ಅದಕ್ಕೆ 0 ಅಂತ ಬರೀಬೇಕು. ಈಗ ಇಷ್ಟ ಆಯ್ತು. ಈಗ ಗ್ರೂಪಿಂಗ್ ನ ಯಾವ ರೀತಿ ಮಾಡಬೇಕು ಅಂತಂದ್ರೆ, ನಾವು 2 ಪವರ್ಸ್ ಅಲ್ಲಿ ಗ್ರೂಪಿಂಗ್ ಅನ್ನ ಮಾಡಬಹುದು. 2 ಪವರ್ಸ್ ಅಂದ್ರೆ 2 ಪವರ್ 0ದು ಒಂದು ಗ್ರೂಪ್ ಅಂದ್ರೆ ಒಂದ್ರದೇ ಒಂದು ಗ್ರೂಪ್ ಮಾಡಬಹುದು, ಅಥವಾ 2 ಪವರ್ 1 ಅಂತ ಅಂದ್ರೆ 2ರದ್ದು ಗ್ರೂಪ್ಗಳನ್ನ ಮಾಡಬಹುದು. 2 ಪವರ್ 2 ಅಂತ ಅಂದ್ರೆ 4ರದ್ದು ಒಂದು ಗ್ರೂಪ್ ಅನ್ನ ಮಾಡಬಹುದು. 2 ಪವರ್ 3 ಅಂತ ಅಂದ್ರೆ 8ರದ್ದು ಒಂದು ಗ್ರೂಪ್ ಅನ್ನ ಮಾಡಬೇಕು. ಸೊ ಒಂದನ್ನ ನೆನಪಿಟ್ಕೊಳ್ಳಿ, ನೀವು ಗ್ರೂಪ್ ಮಾಡಬೇಕಾದ್ರೆ ಮಿನಿಮಮ್ ನಂಬರ್ ಆಫ್ ಗ್ರೂಪ್ಸ್ ಇರಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರೂಪ್ ಮೆಂಬರ್ಸ್ ಇರಬೇಕು. ಈಗ ಏನಾಗುತ್ತೆ? 4 ಎಲಿಮೆಂಟ್ಸ್ಗಳಿದೆ. ಅದನ್ನ ನೀವೇನ್ ಮಾಡ್ಬೋದು? 2 ಗ್ರೂಪ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಒಂದೊಂದ್ರದ್ದು 4 ಗ್ರೂಪ್ಗಳನ್ನ ಮಾಡ್ಬೋದು. ಇಲ್ಲ ಅಂತಂದ್ರೆ 4ರದ್ದು ಕೂಡ ಸೇರಿಸಿ ಒಂದೇ ಒಂದು ಗ್ರೂಪ್ ಅನ್ನ ಮಾಡಬಹುದು. ಯಾವಾಗ? ಅಡ್ಜಸೆಂಟ್, ಪಕ್ಕದಲ್ಲೇ ಇದ್ದಾಗ. ಡಯಾಗ್ನಲ್ ಅಲ್ಲಿ ಇದ್ರೆ, ಈ ರೀತಿ ಡಯಾಗ್ನಲ್ ಅಲ್ಲಿ ಇದ್ರೆ ನೀವು ಗ್ರೂಪ್ ಅನ್ನ ಮಾಡೋದಕ್ಕಲ್ಲ. ಪಕ್ಕ ಅಥವಾ ಮೇಲೆ ಕೆಳಗೆ ಆ ರೀತಿ ಇದ್ರೆ ಮಾತ್ರ ಗ್ರೂಪ್ ಮಾಡಬಹುದು. ನೀವೇನ್ ಮಾಡಿ? ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರೂಪ್ ಮೆಂಬರ್ಸ್ ಅನ್ನ ಒಂದು ಗ್ರೂಪ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆದ್ರೆ ಕಡಿಮೆ ನಂಬರ್ ಆಫ್ ಗ್ರೂಪ್ಸ್ ನ ಮಾಡ್ಬೇಕು. ನೋಡಿ, ಇಲ್ಲಿ 2 ಗ್ರೂಪ್ ಮಾಡ್ಬೋದಿತ್ತು, 4 ಗ್ರೂಪ್ ಮಾಡ್ಬೋದಿತ್ತು, 1 ಗ್ರೂಪ್ ಮಾಡ್ಬೋದಿತ್ತು. ನಾನು ಯಾವುದನ್ನ ಚೂಸ್ ಮಾಡ್ತೀನಿ? 1 ಗ್ರೂಪ್ ಮಾಡೋದನ್ನ ಚೂಸ್ ಮಾಡ್ತೀನಿ. ಮಿನಿಮಮ್ ನಂಬರ್ ಆಫ್ ಗ್ರೂಪ್ ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರೂಪ್ ಮೆಂಬರ್ಸ್, ಆ ರೀತಿ. ಸೊ ಇವಾಗ ಇಲ್ಲಿ 2 ಎಲಿಮೆಂಟ್ ಇದೆ ಅಕ್ಕಪಕ್ಕ. ಸೊ ಏನ್ ಮಾಡ್ಬೋದು? ಇವೆರಡನ್ನ ಸೇರಿಸಿ ನಾನು ರೌಂಡ್ ಮಾಡ್ಬೋದು, ಅಂದ್ರೆ ಗ್ರೂಪ್ ಮಾಡ್ಬೋದು. ಇಲ್ಲಿ ಒಂದು ಎಲಿಮೆಂಟ್ ಇದೆ. ಟೋಟಲ್ 3 ಎಲಿಮೆಂಟ್ ಇರೋದ್ರಿಂದ 3ರನ್ನ ನಾನು ಒಂದು ಗ್ರೂಪ್ ಅನ್ನ ಮಾಡೋದಕ್ಕಲ್ಲ. ಮಾಡಿದ್ರೆ 2ರದ್ದು ಗ್ರೂಪ್ ಮಾಡಬೇಕು, ಅಥವಾ 4ರದ್ದು ಗ್ರೂಪು, 8ರದ್ದು ಗ್ರೂಪು, ಈ ರೀತಿ ಮಾಡ್ತಾ ಹೋಗ್ಬೇಕು. ಸೊ ಏನ್ ಮಾಡ್ತೀನಿ? ಇವೆರಡನ್ನ ಸೇರಿಸಿ ಒಂದು ಗ್ರೂಪ್ ಅಂತ ಮಾಡ್ತೀನಿ, ಮತ್ತೆ ಇವೆರಡನ್ನ ಸೇರಿಸಿ ಒಂದು ಗ್ರೂಪ್ ಅಂತ ಮಾಡ್ತೀನಿ. ಯಾಕೆ? ನನಗೆ ಈಕ್ವೇಶನ್ಸ್ ನ ಬರೆಯೋದಕ್ಕೋಸ್ಕರ, ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ 2ರದ್ದು ಗ್ರೂಪ್, 4ರದ್ದು ಗ್ರೂಪ್, 8ರದ್ದು ಗ್ರೂಪ್ ನ ಮಾಡ್ತೀನಿ. 1ರದ್ದು ಗ್ರೂಪ್ ನ ನಾನು ಮಾಡೋದಕ್ಕೆ ಹೋಗಲ್ಲ. ಯಾವಾಗ ನನಗೆ ಅನಿವಾರ್ಯತೆನೇ ಇಲ್ಲ, 1ರದ್ದು ಗ್ರೂಪ್ ನೇ ಮಾಡಬೇಕು ಅಂತ ಅನ್ಸುತ್ತೆ, ಅವಾಗ ಮಾತ್ರ ಮಾಡ್ತೀನಿ. ಇವಾಗ ಇಲ್ಲಿ ಮೇಲ್ಗಡೆ ಕೂಡ 1 ಇರೋದ್ರಿಂದ 2ರನ್ನ ಸೇರಿಸಿ ಒಂದು ಗ್ರೂಪ್ ಅಂತ ಮಾಡಿದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರೂಪ್ ಮೆಂಬರ್ಸ್ ಬಟ್ ಮಿನಿಮಮ್ ನಂಬರ್ ಆಫ್ ಗ್ರೂಪ್ಸ್, ಆ ರೀತಿ. ಈಗ ಏನಾಯ್ತು? ಫಸ್ಟ್ ಈ ಒಂದು ಗ್ರೂಪ್ ಅನ್ನ ತಗೊಳ್ಳೋಣ. ಈ ಒಂದು ಗ್ರೂಪ್ ಯಾವುದು? 1 ಮತ್ತೆ 1 ಇರುವಂತದ್ದು. ಸಿಂಪಲ್ ಟ್ರಿಕ್ ಏನು ಅಂತಂದ್ರೆ, ನೋಡಿ, ಮೊದಲನೇ ವೇರಿಯಬಲ್ ಯಾವುದು? ಎ. ಈ ಒಂದು 1ಗೆ ಮತ್ತೆ ಈ ಒಂದು 1ಗೆ 0 ಏನಾದರೂ ವೇರಿ ಆಗ್ತಾ ಇದೆಯಾ? ಇದಕ್ಕೂ ಕೂಡ 0ನೇ ಎ ವ್ಯಾಲ್ಯೂ, ಇದಕ್ಕೂ ಕೂಡ ಎ ವ್ಯಾಲ್ಯೂ 0 ಇದೆ. ಸೊ ಎ ಏನಾಗ್ತಾ ಇಲ್ಲ, ವೇರಿ ಆಗ್ತಾ ಇಲ್ಲ. ಸೊ ಎ ಅಂತ ಬರಿಬೇಕು. ಮತ್ತೆ ಅದರ ವ್ಯಾಲ್ಯೂ ಏನು? 0 ಇದ್ರೆ ಬಾರ್ ಅಂತ ಬರಿಬೇಕು. 1 ಇದ್ರೆ ಏನು ಬರೆಯಂಗಿಲ್ಲ. 1 ಇದ್ರೆ ಎ ಅಂತ ಮಾತ್ರ ಬರಿಬೇಕು, 0 ಇದ್ರೆ ಎ ಬಾರ್, ಆ ರೀತಿ ಬರಿತಾ ಹೋಗ್ಬೇಕು. ಮತ್ತೆ ನೋಡಿ, ಈ ಸೈಡ್ ನೋಡಿ, ಇವೆರಡಲ್ವಾ? 1 ಮತ್ತೆ 1. ಬಿ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ ಇವೆರಡು.
ಇವೆರಡು ಸಿ ವ್ಯಾಲ್ಯೂ. ಬಿ ವ್ಯಾಲ್ಯೂ ನೋಡ್ತಾ ಹೋದ್ರೆ ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಅಂದ್ರೆ ವೇರಿ ಆಗ್ತಾ ಇದೆ. ವೇರಿ ಆದ್ರೆ ಬರಿಬಾರ್ದು. ಇಲ್ಲಿ ಸಿ ವ್ಯಾಲ್ಯೂ 1 ಇದೆ, ಇಲ್ಲೂ ಕೂಡ ಸಿ ವ್ಯಾಲ್ಯೂ 1 ಇದೆ, ಅಂದ್ರೆ ಸೇಮ್ ವ್ಯಾಲ್ಯೂಸ್ ಇದೆ, ಏನು ಚೇಂಜ್ ಆಗ್ತಾ ಇಲ್ಲ. ಸೊ ಏನ್ ಮಾಡ್ತೀನಿ, ಸಿ ಅಂತ ಬರಿತೀನಿ. ಅದರ ವ್ಯಾಲ್ಯೂ 1 ಇರೋದ್ರಿಂದ ಬಾರ್ ಏನು ಹಾಕೋದಕ್ಕೆ ಹೋಗಲ್ಲ. ಬಾರ್ ಯಾವಾಗ ಹಾಕ್ಬೇಕು, 0 ಇದ್ರೆ ಮಾತ್ರ ಹಾಕ್ಬೇಕು. ನೆಕ್ಸ್ಟ್ ಇನ್ನೊಂದು ಮಾಡೋಣ ನೋಡಿ, ಈಸಿ ಆಗುತ್ತೆ. ಪ್ಲಸ್ ಇವಾಗ ಇವೆರಡ್ರದ್ದು ಒಂದು ಗ್ರೂಪ್ ನ ತಗೊಂತೀನಿ. ಎ ವ್ಯಾಲ್ಯೂ ನೋಡಿ, ಈ 1ಗೆ 0 ಇದೆ, ಈ 1ಗೆ 1 ಇದೆ, ವೇರಿ ಆಗ್ತದೆ. ವೇರಿ ಆಗ್ತಿದ್ರೆ ತಗೋಬಾರ್ದು. ಬಿ ಸಿ ವ್ಯಾಲ್ಯೂನ ನೀವು ನೋಡ್ತಾ ಹೋದ್ರೆ ಈ 1 ಮತ್ತೆ ಈ 1 ಎರಡಕ್ಕೂ ಕೂಡ ಬಿ ಸಿ ವ್ಯಾಲ್ಯೂ ಸೇಮ್ ಇದೆ. ಬಿ ವ್ಯಾಲ್ಯೂ 0 ಇವೆರಡಕ್ಕೂ ಕೂಡ, ಸಿ ವ್ಯಾಲ್ಯೂ 1 ಇವೆರಡಕ್ಕೂ ಕೂಡ. ಸೊ ಏನ್ ಮಾಡ್ಬೋದು, ನಾನು ಪ್ಲಸ್ ಬಿ ಸಿ ಅಂತ ಬರಿಬಹುದು. ಆದ್ರೆ ಬಿ ವ್ಯಾಲ್ಯೂ ಏನಿದೆ 0, ಅದರಿಂದ ಬಿ ಬಾರ್. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂತಂದ್ರೆ ಸಿ ಇದೆ, ಸಿ ಇದೆ. ಸೊ ಸಿ ನ ಹೊರಗಡೆ ತಗೊಂಡ್ರೆ ಕಾಮನ್ ಆಗಿ ಎ ಬಾರ್ ಪ್ಲಸ್ ಬಿ ಬಾರ್. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ಗೆ ಜಂಪ್ ಆಗೋಣ. ಎರಡನೇ ಪ್ರಾಬ್ಲಮ್ ಏನು, ಎ ಬಿ ಸಿ 3 ವೇರಿಯಬಲ್ ಕೆ ಮ್ಯಾಪ್ ಇದೆ 1 3 6 7. ಎ ಈ ಕಡೆ ಬಿ ಸಿ 0 1 0 0 0 1 1 0 ಮತ್ತೆ 1 1. ಸೊ ಇಂಡೆಕ್ಸ್ ಮಾಡಿ 0 1 2 3 4 5 6 7 1 3 6 7. ಸೊ 1 3 6 7ಗೆ 1 ಹಾಕಬೇಕು. ಯಾವ ಡಿಜಿಟ್ ಅನ್ನ ಕೊಟ್ಟಿಲ್ಲ ಅದಕ್ಕೆ 0 ನ ಹಾಕಬೇಕು. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇಂದು ಗ್ರೂಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ 4 ಇದೆ, ಗ್ರೂಪ್ ಮಾಡಬಹುದು. ಆದ್ರೆ ನೋಡಿ ಡಯಾಗ್ನಲ್ ಅಲ್ಲಿ ಇದೆ ಎಲಿಮೆಂಟ್ಸ್ ಗಳು. ಇವೆರಡು ಸ್ಟ್ರೈಟ್ ಇದ್ರೂ ಕೂಡ ಇವೆರಡು ಡಯಾಗ್ನಲ್ ಅಲ್ಲಿ ಇದೆಯಾ. ಸೊ ಡಯಾಗ್ನಲ್ ಅಲ್ಲಿ ಇದ್ರೆ ನೀವು ಗ್ರೂಪ್ ನ ಮಾಡೋದಕ್ಕಾಗಲ್ಲ. ಸೊ ಏನ್ ಮಾಡ್ತೀನಿ, ನಾನು ಇವೆರಡನ್ನ ಸೇರಿ ಒಂದು ಗ್ರೂಪ್, ಇವೆರಡನ್ನ ಸೇರಿ ಒಂದು ಗ್ರೂಪ್ ನ ಮಾಡ್ತೀನಿ. ಈಗ ಈ ಒಂದು ಗ್ರೂಪ್ಗೆ ಈಕ್ವೇಶನ್ ನ ಬರೀತಾ ಹೋದ್ರೆ ನೋಡಿ, ಎ ವ್ಯಾಲ್ಯೂ ಈ 1ಗೂ 0 ಇದೆ, ಈ 1ಗೂ ಕೂಡ ಎ ವ್ಯಾಲ್ಯೂ 0 ಇದೆ. ಸೊ ಎ ನ ಬರ್ಕೊಂತೀನಿ, ಅದಕ್ಕೆ ಬಾರ್ ಹಾಕ್ತೀನಿ. ಯಾಕೆ, ಎ ವ್ಯಾಲ್ಯೂ 0. ನೆಕ್ಸ್ಟ್ ಬಿ ಮತ್ತೆ ಸಿ ವ್ಯಾಲ್ಯೂಗಳನ್ನ ನೋಡ್ತಾ ಹೋಗೋಣ. ಇವೆರಡಕ್ಕೂ ಬಿ ವ್ಯಾಲ್ಯೂ ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ವೇರಿ ಆಗ್ತಾ ಇದೆ, ಬರಿಬಾರ್ದು. ಸಿ ವ್ಯಾಲ್ಯೂ 1 ಇದೆ, ಇಲ್ಲೂ ಕೂಡ ಸಿ ವ್ಯಾಲ್ಯೂ 1 ಇದೆ. ಸೊ ಏನ್ ಮಾಡ್ಬೋದು, ಸಿ ಅಂತ ಬರಿಬಹುದು. ಪ್ಲಸ್ ಈ ಒಂದು ಗ್ರೂಪ್ ನ ತಗೊಂತ ಹೋಗ್ತೀನಿ. ಈ ಒಂದು ಗ್ರೂಪ್ ನಲ್ಲಿ ಎ ವ್ಯಾಲ್ಯೂ ಇದಕ್ಕೂ ಕೂಡ 1, ಇದಕ್ಕೂ ಕೂಡ 1. ಸೊ ನಾನು ಎ ಅಂತ ಮಾತ್ರ ತಗೋಬೇಕು, ಎ ಬಾರ್ ತಗೊಳ್ಳಂಗಿಲ್ಲ, ಯಾಕಂತಂದ್ರೆ ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ ಬಿ ಸಿ ವ್ಯಾಲ್ಯೂಗಳನ್ನ ನೋಡ್ತಾ ಹೋದ್ರೆ ಇವೆರಡಕ್ಕೂ ಬಿ ವ್ಯಾಲ್ಯೂ ಇಲ್ಲಿ 1 ಇದೆ, ಮತ್ತೆ ಈ 1ಗೆ ಬಿ ವ್ಯಾಲ್ಯೂ 1 ಇದೆ. ಸೊ ಬಿ ವ್ಯಾಲ್ಯೂ ಸೇಮ್ ಇದೆ, ಬಿ ಅಂತ ಬರಿಬಹುದು. ಸಿ ವ್ಯಾಲ್ಯೂ ಇಲ್ಲಿ 1 ಇದೆ, ಇಲ್ಲಿ 0 ಇದೆ. ಸೊ ಸಿ ವ್ಯಾಲ್ಯೂ ವೇರಿ ಆಗ್ತಿದೆ, ವೇರಿ ಆಗ್ತಿದ್ರೆ ಬರೆಯಂಗಿಲ್ಲ. ಸೊ ಇವಾಗ ನಮಗೆ ಆನ್ಸರ್ ಏನಾಯ್ತು, ಫೈನಲ್ ಆನ್ಸರ್ ಎ ಬಾರ್ ಸಿ ಪ್ಲಸ್ ಎ ಬಿ. ಸಿಂಪಲ್ ಟ್ರಿಕ್. ನೆಕ್ಸ್ಟ್ ಲಾಸ್ಟ್ ಒನ್ ಅನ್ನ ಸಾಲ್ವ್ ಮಾಡೋಣ. ಎ ಬಿ ಸಿ 0 2 4 6. ಇಲ್ಲಿ ಎ ಬರುತ್ತೆ, ಇಲ್ಲಿ ಬಿ ಸಿ. ಪಾಸಿಬಲ್ ಕಾಂಬಿನೇಷನ್ ಆಫ್ ಎ ಇಸ್ 0 1. ಇಲ್ಲಿ 0 0 0 1 1 0 ಮತ್ತೆ 1 1. ನೀವು ಇಂಡೆಕ್ಸ್ ಮಾಡಬೇಕು. 0 1 2 3 4 5 6 7 ಈ ರೀತಿ. ಯಾವ್ಯಾವ ನಂಬರ್ ಕೊಟ್ಟಿರೋದು, 0 2 4 6 0 2 4 6. ನೋಡಿ ಇವಾಗ ಏನಾಯ್ತು ಅಂತಂದ್ರೆ 4ರದ್ದು ಒಂದು ಗ್ರೂಪ್ ನ ನಾನು ಮಾಡ್ಬೋದು. ಯಾಕೆ ನೋಡಿ, ಕೊನೆಯ ಲಿಸ್ಟ್ ನಲ್ಲಿ ಕೊನೆಯ ಬಾಕ್ಸಸ್ ಗಳಲ್ಲಿ ಎಲಿಮೆಂಟ್ಸ್ ಗಳಿದೆ 1 1 1 1 ಅಂದ್ರೆ 0 4 2 6. ಸೊ ಇದನ್ನ ನಾನೊಂದು ಪೇಪರ್ ಅಂತ ತಗೊಂಡ್ರೆ ಆ ಪೇಪರ್ ನ ನಾನು ಹಿಂಗ್ ಫೋಲ್ಡ್ ಮಾಡಬಹುದಾ, ನೋಡಿ ತೋರಿಸ್ತೀನಿ. ಇದನ್ನ ನಾನೊಂದು ಪೇಪರ್ ಅಂತ ಅನ್ಕೊಂಡ್ರೆ, ಇದನ್ನ ಫುಲ್ ಪೇಪರ್ ಅಂತ ಅನ್ಕೊಂಡ್ರೆ ನಾನು ಇವಾಗ ಇದನ್ನ ಹಿಂಗ್ ಕ್ಲೋಸ್ ಮಾಡ್ತೀನಿ. ಸೊ ಕ್ಲೋಸ್ ಮಾಡಿದಾಗ ಏನಾಯ್ತು, ಈ ಎಂಡು ಕೊನೆ 2 ಎಂಡ್ಗಳು ಏನಿದ್ದು ಅವೆರಡು ಜಾಯಿನ್ ಆದ್ವಲ್ವಾ. ಸೊ ಆ ರೀತಿ ಜಾಯಿನ್ ಮಾಡಿದಾಗ ನೀವು 4ರದ್ದು ಗ್ರೂಪ್ ಅನ್ನ ಮಾಡ್ಬೋದು. ಸೊ ಏನ್ ಮಾಡ್ತೀನಿ, ಇದಷ್ಟನ್ನು ಸೇರಿಸಿ 4 ಸೇರಿಸಿ ಒಂದು ಗ್ರೂಪ್ ಅನ್ನ ಮಾಡ್ತೀನಿ. ಸೊ ಇವಾಗ ಈಕ್ವೇಶನ್ ನ ಹೇಗೆ ಬರೀತೀನಿ ಅಂತಂದ್ರೆ ನೋಡಿ, ಎ ವ್ಯಾಲ್ಯೂನ ನೋಡಿ, ಈ 4ಕ್ಕೂ ಸೇರಿ ಎ ವ್ಯಾಲ್ಯೂನ ನೋಡ್ಬೇಕಾಗತ್ತೆ. ಎ ವ್ಯಾಲ್ಯೂ ನೋಡಿ, ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಈ 1ಗೆ 0 ಇದೆ, ಈ 1ಗೆ 1 ಇದೆ. ಸೊ ಎ ವ್ಯಾಲ್ಯೂ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ, ಬರೆಯಂಗಿಲ್ಲ. ನೆಕ್ಸ್ಟ್ ಬಿ ವ್ಯಾಲ್ಯೂನ ನೋಡ್ತಾ ಹೋದ್ರೆ ಈ 2 1ಗೆ ಬಿ ವ್ಯಾಲ್ಯೂ ಏನಿದೆ 0 ಇದೆ, ಏನಿದೆ 0. ಅದೇ ರೀತಿ ಈ 2 1ಗೆ ಬಿ ವ್ಯಾಲ್ಯೂ ಏನಿದೆ 1 ಇದೆ. ಸೊ ಬಿ ವ್ಯಾಲ್ಯೂ ಏನಿದೆ 1, ಎರಡೂ ಕೂಡ ವೇರಿ ಆಗ್ತಾ ಇದೆ, ಬರೆಯಂಗಿಲ್ಲ. ನೆಕ್ಸ್ಟ್ ಸಿ ವ್ಯಾಲ್ಯೂನ ನೋಡ್ತಾ ಹೋದ್ರೆ ಈ 2 1ಗಳಿಗೆ ಸಿ ವ್ಯಾಲ್ಯೂ 0 ಇದೆ, ಮತ್ತೆ ಈ 2 1ಗಳಿಗೆ ಸಿ ವ್ಯಾಲ್ಯೂ 0 ಇದೆ. ಸೊ ಇವಾಗ ಏನಾಯ್ತು, ಸಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದೆ ಎಲ್ಲ ಕಂಡೀಷನ್ ಅಲ್ಲೂ. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, ಸಿ. ಆದರೆ ವ್ಯಾಲ್ಯೂ ಏನು 0 ಇರೋದು. ಸೊ ಏನ್ ಮಾಡಬೇಕು, ಸಿ ಬಾರ್ ಅಂತ ಬರೀಬೇಕು.
ಸೊ 3 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಪಾರ್ಟ್ 1 ಅಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.